ನೋಡಿ, ಇದೆಲ್ಲದಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಗಿರೋದು ಮತ್ತೆ ಪ್ರಶ್ನೆ ಮೂಡ್ತಾ ಇರೋದು ಏನ್ ಗೊತ್ತಾ, ಸರ್ಕಾರಕ್ಕೆ ನಿಜವಾಗ್ಲೂ ಈ ಜಾತಿ ಗಣತಿಯನ್ನ ಅನುಷ್ಠಾನ ಮಾಡುವಂತ ಇಚ್ಛಾಶಕ್ತಿ ಇದೆಯಾ ಇಲ್ವಾ ಅಂತ, ಅಥವಾ ಸುಮ್ನೆ ಅಹಿಂದ ಸಮುದಾಯಗಳ ಕಣ್ಣೊರೆಸುವಂತ ತಂತ್ರನ ಇದು? ನಿಜಕ್ಕೂ ಈ ಸರ್ಕಾರಕ್ಕೆ ಜಾತಿ ಗಣತಿ ಅನುಷ್ಠಾನ ಮಾಡುವಂತಹ ಆಲೋಚನೆ ಇದೆಯಾ, ಇಚ್ಛಾಶಕ್ತಿ ಇದೆಯಾ? ಜಾತಿ ಗಣತಿ ವರದಿ ಜಾರಿ ಮಾಡ್ತೀವಿ ಅಂತ ಖುಷಿ ಪಡಿಸ್ತಾ ಇದ್ದಾರಾ? ಬರೀ ಕಣ್ಣೊರೆಸೋ ತಂತ್ರನ ಅಹಿಂದ ಸಮುದಾಯಗಳಿಗೆ? ನೋಡಿ, ಜಾರಿ ಮಾಡಿದ್ರೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಸುಮ್ಮನೆ ಕುತ್ಕೊಂಡ್ಬಿಡುತ್ತಾ? ಸರ್ಕಾರದ ವಿರುದ್ಧ ಎರಡು ಪ್ರಬಲ ಸಮುದಾಯ ಹಿಂದಿರುಗಿ ಬೀಳುತ್ತೆ. ವರದಿ ಜಾರಿ ಮಾಡದೇ ಇದ್ರೆ ಅಹಿಂದ ವರ್ಗಗಳು ಸುಮ್ಮನಿರುತ್ತವಾ? ಜಾತಿ ಗಣತಿ ವರದಿ ವಿಚಾರದಲ್ಲಿ ಹಾಗಾದ್ರೆ ಸರ್ಕಾರದ ಲೆಕ್ಕಾಚಾರ ಏನು? ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇವರು ಲೆಕ್ಕ ಹಾಕ್ತಾ ಇದ್ದಾರಾ? ರಣತಂತ್ರನ ಇದು? ಹೀಗೆ ಹಲವು ಪ್ರಶ್ನೆಗಳನ್ನ ಸರ್ಕಾರದ ನಡೆ ಹುಟ್ಟು ಹಾಕ್ತಾ ಇದೆ. ಸರ್ಕಾರದ ವಿರುದ್ಧ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯ ಸುಮ್ಮನಿದ್ ಬಿಡುತ್ತಾ? ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಿದ್ರೆ, ಅದೇ ಜಾರಿ ಮಾಡದೇ ಇದ್ರೆ ಅಹಿಂದ ಸಮುದಾಯಗಳು, ಅಹಿಂದ ವರ್ಗಗಳು ಸುಮ್ಮನಿರ್ತಾವ? ಏನಿರಬಹುದು ಸರ್ಕಾರದ ಲೆಕ್ಕಾಚಾರ? ಇದು ಕೇವಲ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ರಣತಂತ್ರನ? ನಾವು ಜಾರಿ ಮಾಡ್ತೀವಿ ಅಥವಾ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳುವಂತ ಹುನ್ನಾರವ ಇದು ಅಂತ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಸರ್ಕಾರಕ್ಕೆ ಜಾತಿ ಗಣತಿ ಅನುಷ್ಠಾನ ಮಾಡುವಂತಹ ಇಚ್ಛಾಶಕ್ತಿ ಇದೆಯಾ ಅನ್ನೋದೇ ಇಲ್ಲಿ ಬಹಳ ದೊಡ್ಡ ಕ್ವಶನ್ ಮಾರ್ಕು. ಅಟ್ ದ ಸೇಮ್ ಟೈಮ್ ಹೀಗೆ ಹಲವು ಪ್ರಶ್ನೆಗಳನ್ನ ಸರ್ಕಾರದ ನಡೆ ಹುಟ್ಟು ಹಾಕ್ತಾ ಇದೆ. ಸುಮ್ನೆ ಅಹಿಂದ ಸಮುದಾಯಗಳ ಕಣ್ಣೊರೆಸುವಂತ ತಂತ್ರವ? ನಾವು ನಿಂತ್ಕೊಳ್ತೀವಿ, ನಾವು ಹೆಚ್ಚಿಗೆ ಮಾಡ್ತೀವಿ, OBC ವರ್ಗೀಕರಣದಲ್ಲಿ ನಾವು ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀವಿ, ಮೀಸಲಾತಿ 32 ಇಂದ 51% ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು, ಅಥವಾ ಬೇರೆ ಬೇರೆ ವಿಚಾರ ಇರಬಹುದು. ಇದೆಲ್ಲವೂ ಅಹಿಂದ ಸಮುದಾಯಗಳ ಕಣ್ಣೊರೆಸುವಂತ ತಂತ್ರನ ಅನ್ನುವಂತ ಪ್ರಶ್ನೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಜಾತಿ ಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಬರೀ ಖುಷಿ ಪಡಿಸ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಸರ್ಕಾರಕ್ಕೆ ಇದನ್ನ ಅನುಷ್ಠಾನಕ್ಕೆ ತರುವಂತ ಇಚ್ಛಾಶಕ್ತಿ ಇದೆಯಾ? ಸಿಂಧೂರಿಗೆ ಅದೇ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಜಾತಿ ಗಣತಿ ವರದಿ ಯಾವಾಗ ವರದಿಯನ್ನು ಕೊಟ್ಟರು, ಅದಾದ ಬಳಿಕವಾಗಿ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆನೆ ಜಾತಿ ಗಣತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಆದ್ರೂ ಕೂಡ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಆಯ್ತು, ಬಿಜೆಪಿ ಸರ್ಕಾರ ಬಿಡಿ, ಬಿಜೆಪಿ ಸರ್ಕಾರಕ್ಕೆ ಹಿತಾಸಕ್ತಿಗಳಿಲ್ಲ, ಅಥವಾ ಬಿಜೆಪಿ ಸರ್ಕಾರ ಮುಂದೆ ಜಾತಿ ಗಣತಿ ಜಾರಿ ಮಾಡ್ಲಿಕ್ಕೆ ಹೋಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಸಿದ್ದರಾಮಯ್ಯನವರು ಅಜೆಂಡಾದಲ್ಲಿ ಹೇಳ್ತಾರೆ, ಆ ಪಕ್ಷಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರಣಾಳಿಕೆ ಕೊಡ್ತಾರಲ್ಲ, ಅದರಲ್ಲೇ ಜಾತಿ ಗಣತಿ ಜಾರಿ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಅದೇ ರೀತಿ ಬೇರೆ ಬೇರೆ ತೆಲಂಗಾಣ ಸೇರಿ ಬೇರೆ ಬೇರೆ ರಾಜ್ಯದಲ್ಲಿ ಮೀಸಲಾತಿ ಕೂಡ ಘೋಷಣೆ ಮಾಡಿದ್ರು. ಆದ್ರೆ ರಾಜ್ಯದಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೀನಮೇಷ ಎಣಿಸ್ತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಗಂಡಾಂತರ ಬಂದಾಗ ಇಲ್ಲಿ ಜಾತಿ ಗಣತಿ ವರದಿ ಜಾರಿ ಮಾಡ್ತೇವೆ ಅಂತ ಹೇಳ್ತಾರೆ, ಅದಾದ ಬಳಿಕ ಹೋಗಿ ಸುಮ್ಮನೆ ಇರ್ತಾರ ಅಂತ ಹೇಳಿ ಪ್ರಶ್ನೆಗಳನ್ನ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಮತ್ತೆ ಈಗ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡ್ತಾರೆ, ಅದೇ ರೀತಿಯಾಗಿ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಗಳನ್ನ ಹೆಚ್ಚಳ ಮಾಡ್ತೇವೆ ಅಂತೇಳಿ ಚರ್ಚೆಗಳು ಶುರುವಾಗಿದೆ. ಹೀಗಾಗಿ ಇನ್ನೂ ಕೂಡ ಜಾರಿ ಮಾಡಲಿ ಯಾಕೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಮೊನ್ನೆ ಟೇಬಲ್ ಮಾಡಿದ್ರು, ಅದಾದ ಬಳಿಕ ಈಗ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ಚರ್ಚೆ ಮಾಡುವ ಹಂತಕ್ಕೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ಒಂದು ರೀತಿ ಅದನ್ನ ಜಾರಿ ಮಾಡುವಂತ ಮನಸ್ಸನ್ನ ಅಥವಾ ಜಾರಿ ಮಾಡ್ಲಿಕ್ಕೆ ಬೇಕಾಗಿದ್ದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇಲ್ಲ. ಮೊದಲು ಟೇಬಲ್ ಮಾಡಬೇಕಾಗುತ್ತೆ. ಜಾತಿ ಗಣತಿ ವರದಿ ಜಾರಿ ಮಾಡೋದು ಎರಡೇ ವಿಚಾರ. ಮೊದಲನೇದಾಗಿ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತೇಳಿ ಸಾರ್ವಜನಿಕ ಚರ್ಚೆಗೆ ಬಿಡಬೇಕಾಗುತ್ತೆ. ಸಾರ್ವಜನಿಕ ಚರ್ಚೆ ಯಾವ ರೀತಿಯಾಗುತ್ತೆ, ಸಾರ್ವಜನಿಕ ಅಹವಾಲುಗಳು ಯಾವ ರೀತಿಯಾಗುತ್ತೆ, ಸಾರ್ವಜನಿಕ ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರೆ, ಯಾವ ಕಾರಣಗಳನ್ನು ಇಟ್ಟುಕೊಂಡು ಅದನ್ನು ಬೆಂಬಲಿಸ್ತಾರೆ ಗೊತ್ತಾಗಬೇಕಾಗುತ್ತೆ. ಅದಾದ ಬಳಿಕವಾಗಿ ಮೀಸಲಾತಿ ಅಥವಾ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಬೇಕು, ಅಥವಾ ಇದೇ ಜಾತಿ ಗಣತಿ ವರದಿ ಸಂಬಂಧಪಟ್ಟಂತೆ OBCಗೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತೇಳಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟಗಳು ಕೂಡ ಆರೋಪ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಅಂದ್ಕೊಂಡು ನಾವು ಅವ್ರ ಅಧಿಕಾರಕ್ಕೆ ಬಂದಾಗ ಈ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡೇ ಬಿಡ್ತಾರೆ, OBCಗೆ ಮೀಸಲಾತಿ ಹೆಚ್ಚಳ ಮಾಡ್ತಾರೆ ಅಂತೇಳಿ ಹೇಳಲಾಗಿತ್ತು. ಆದ್ರೂ ಕೂಡ ಮಾಡಿಲ್ಲ. ಹೀಗಾಗಿ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು. ಸೆಷನ್ ಆಯ್ತಲ್ಲ, ಮೊನ್ನೆ ಸೆಷನ್ ಅಲ್ಲೇ ನೀವು ಟೇಬಲ್ ಮಾಡಬೇಕು ಅಂತೇಳಿ ಆಗ್ರಹಗಳು ಮಾಡಿದ್ರು. ಆದ್ರೆ ಆ ಸೆಷನ್ ಅಲ್ಲೂ ಕೂಡ ಅದನ್ನ ಟೇಬಲ್ ಮಾಡಿರಲಿಲ್ಲ. AICC ಮಟ್ಟದಲ್ಲೇ ತಮ್ಮ ಪ್ರಣಾಳಿಕೆಯಲ್ಲಿ AICC ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದ್ರು ಕೂಡ ರಾಜ್ಯದಲ್ಲಿ ಯಾಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಅದೇ ರೀತಿ ಒಕ್ಕಲಿಗರು, ಅದೇ ರೀತಿ ಲಿಂಗಾಯತರು ಇಬ್ರು ಪ್ರಬಲ ಸಮುದಾಯ, ಆ ಸಮುದಾಯಗಳು ವಿರೋಧ ಮಾಡ್ತಾ ಇದಾವೆ. ಇದೇ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ಹಿಂದೇಟು ಹಾಕ್ತಾ ಇದೆ ಪ್ರಶ್ನೆಗಳು ಮೂಡಕ್ಕೆ ಶುರುವಾಗಿದೆ. ಆದ್ರೆ ಈಗ ಮತ್ತೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೇವೆ. ಈ ಒಂದು ಜಾತಿ ಗಣತಿ ವರದಿಯನ್ನ ಟೇಬಲ್ ಮಾಡ್ತೇವೆ, ಅದೇ ಚರ್ಚೆ ಮಾಡ್ತೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಇದೀಗ ಏಪ್ರಿಲ್ 18 ನಡೆತಕ್ಕಂತ ಚಾಮರಾಜ ನಗರದಲ್ಲಿ ನಡೆತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಇದು ಮಂಡನೆಯಾಗಿ ಜಾರಿ ಆಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಈಗ ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.